ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ದಿನದಲ್ಲಿ ಅಕ್ಕ ಬ್ಲೌಸ್ ಎಷ್ಟು ಸ್ಟಿಚ್ ಮಾಡಿದ್ದಾರೆ, ಎಂಬ್ರಾಯ್ಡ್ರಿದಾಗಿರ್ಬೋದು ಮತ್ತು ನಾರ್ಮಲಾಗಿ ಹಾಗೆ ಸ್ಟಿಚ್ ಮಾಡಿರೋ ಬ್ಲೌಸು ಯಾವ ಥರ ಇದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಹಾಗೆ ವಿಡಿಯೋ ಫುಲ್ ನೋಡಿ ಯಾವ ಡಿಸೈನ್ ಚೆನ್ನಾಗಿ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ನೋಡಿ, ಫಸ್ಟ್ ಒಂದು ಬಂದುಬಿಟ್ಟು ಈ ಡಿಸೈನು ಎಂಬ್ರಾಯ್ಡ್ರಿ ಹಾಕಿರೋದು. ಸಾರಿ ಬಂದುಬಿಟ್ಟು ಯೆಲ್ಲೋ ಕಲರಲ್ಲಿದೆ ಮತ್ತು ಬಾರ್ಡ್ರು ಗ್ರೀನ್ ಕಲರಲ್ಲಿದೆ. ಹಾಗಾಗಿ ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ಮಾಡಿ ಥ್ರೆಡ್ ಮ್ಯಾಚ್ ಮಾಡಿ ಹಾಕಿರೋದು ಡಿಸೈನು. ನೋಡಿ, ಸ್ಲೀವು ಈ ರೀತಿ ಬಂದಿದೆ, ಬ್ಯಾಕು ಈ ಥರ ಇದೆ, ಫ್ರಂಟಲ್ಲಿ ಸೇಮ್ ಡಿಸೈನ್ ಈ ಥರ ಬಂದಿದೆ. ನೋಡಿ, ಬ್ಲೌಸು ಇದೆ ನಮ್ಮೂರವ್ರದ್ದೇ ಕಸ್ಟಮರ್ದು. ಇನ್ನೊಂದು ತೋರಿಸ್ತೀನಿ ನೆಕ್ಸ್ಟು. ಆ ಬ್ಲೌಸು ಮತ್ತು ಈ ಬ್ಲೌಸು ಎರಡು ಒಬ್ರದ್ದೇ ಕಸ್ಟಮರ್ದು. ಇದೇನು ಅರ್ಜೆಂಟ್ ಇಲ್ಲ ಅಂತ ಹೇಳಿದರು. ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ಬ್ಲೌಸು ಎಮರ್ಜೆನ್ಸಿ ಇದೆ ಅಂತ ಹೇಳಿ ಕೊಟ್ಟೋಗಿದ್ರು. ಹಾಗಾಗಿ ಎರಡು ಒಟ್ಟಿಗೆ ಕೊಟ್ಬಿಟ್ರಾಯಿತು, ಮತ್ತು ಇಲ್ಲಿ ಸುಮ್ಮನೆ ಒಂದು ಇಟ್ಕೊಳ್ಳೋದು ಅಂತೇಳಿ ಫ್ರೀ ಇದ್ದರು ಅಂತೇಳಿ ಸ್ಟಿಚ್ ಮಾಡಿದ್ದಾರೆ. ನಾನು ಫ್ರೀ ಇದ್ನಲ್ವ, ಹಾಗಾಗಿ ಎಂಬ್ರಾಯ್ಡ್ರಿನ ಎರಡು ಹಾಕಿಬಿಟ್ಟಿದ್ದೀನಿ. ನೋಡಿ, ಸ್ಲೀವ್ ಡಿಸೈನ್ ಈ ಥರ ಬಂದಿದೆ. ಈ ಸ್ಯಾರಿ ಬಂದುಬಿಟ್ಟು ಬ್ಲೂ ಕಲರಲ್ಲಿದೆ. ನೋಡಿ, ಬ್ಯಾಕು ಈ ಥರ ಡಿಸೈನು, ಮೇಲ್ಗಡೆ ಸ್ಟೋನ್ ಅಟ್ಯಾಚ್ ಮಾಡಿರೋದು. ಸ್ಲೀವು ಲಾಂಗ್ ಸ್ಲೀವ್, ಎರಡು ಬ್ಲೌಸ್ಗೂ ಸಹ ಲಾಂಗ್ ಸ್ಲೀವೇ ಹೇಳಿದರು. ಹಾಗಾಗಿ ಲಾಂಗ್ ಸ್ಲೀವ್ಗೆ ಡಿಸೈನನ್ನು ಹಾಕಿ ಸ್ಟಿಚ್ ಮಾಡಿರೋದು. ನೋಡಿ, ಫ್ರಂಟಲ್ಲಿ ಸೇಮ್ ಈ ಥರ ಬಂದಿದೆ. ಇನ್ನೂ ಬ್ಲೌಸ್ಗಳಿದೆ ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿರೋದು, ಬಟ್ ಇನ್ನೂ ಸ್ಟಿಚಿಂಗ್ ಆಗಿಲ್ಲ, ಹಾಗಾಗಿ ಅದನ್ನು ತೋರಿಸ್ತಿಲ್ಲ. ಆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಬ್ಲೌಸು ಯಾವ ಥರ ಡಿಸೈನ್ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ವ, ಈ ಬ್ಲೌಸ್ ಬಂದುಬಿಟ್ಟು ಬೋಟ್ ನೆಕ್ಕು ಡಿಸೈನು ಮತ್ತು ಆ ಥರನೇ ಸ್ಟಿಚ್ ಮಾಡೋಕ್ಕೆ ಹೇಳೋಗಿದ್ರು ಕಸ್ಟಮರು. ಹಾಗಾಗಿ ಈ ಥರ ಡಿಸೈನನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡಿರೋದು ತೋರಿಸ್ತೀನಿ ಬನ್ನಿ. ಬ್ಯಾಕಲ್ಲಿ ಉಕ್ಸು, ಫ್ರಂಟಲ್ಲಿ ಏನಿಲ್ಲ ಉಕ್ಸ್ ಹಾಕೋದು, ಬ್ಯಾಕಲ್ಲಿದೆ. ಹಾಗಾಗಿ ತೋರಿಸ್ಲಿಕ್ಕೆ ಅಡ್ಜಸ್ಟ್ ಆಗೋದಿಲ್ಲ ಅಂತೇಳಿ ಇವಾಗ ಉಕ್ಸನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ ಡಿಸೈನು. ಫ್ರಂಟಲ್ಲಿ ನೋಡಿ ಈ ಥರ ಇದೆ. ಸ್ಲೀವ್ ಬಂದುಬಿಟ್ಟು ಗ್ಯಾಪಲ್ಲಿದೆ, ತೋರಿಸ್ತೀನಿ. ನೋಡಿ, ಈ ಥರ ಇದೆ, ಮಿಡಲಲ್ಲಿ ಗ್ಯಾಪ್ ಬಂದಿದೆ. ಈ ಥರ ಶೇಪಲ್ಲಿ ಡಿಸೈನನ್ನು ಹಾಕಿಬಿಟ್ಟು ಬ್ಲೌಸನ್ನು ಸ್ಟಿಚ್ ಮಾಡಿರೋದು. ಈ ಡಿಸೈನು ತುಂಬಾ ಸಿಂಪಲ್ಲಾಗಿದೆ. ಅವರು ಸಹ ಕಸ್ಟಮರು ಹಾಗೆ ಹೇಳೋಗಿದ್ರು ಸಿಂಪಲ್ಲಾಗಿರಲಿ ಅಂತೇಳಿ. ಈ ಬ್ಲೌಸ್ದು ಸ್ಯಾರಿ ಬಂದುಬಿಟ್ಟು ಗ್ರೀನ್ ಕಲರಲ್ಲಿದೆ. ಹಾಗಾಗಿ ಬಾರ್ಡ್ರ್ ಬಂದುಬಿಟ್ಟು ಕಾಪರ್ ಕಲರು. ಹಾಗಾಗಿ ಗ್ರೀನ್ ಮತ್ತು ಕಾಪರ್ ಕಲರ್ ಥ್ರೆಡ್ಡನ್ನು ಮ್ಯಾಚ್ ಮಾಡಿ ಡಿಸೈನನ್ನು ಹಾಕಿರೋದು. ನೆಕ್ಸ್ಟ್ ನೋಡಿ, ಈ ಬ್ಲೌಸನ್ನು ಅಕ್ಕ ಸ್ಟಿಚ್ ಮಾಡಿದ್ದಾರೆ. ಇದೇನು ಯಾವುದೇ ಥರ ಡಿಸೈನ್ ಏನಿಲ್ಲ. ಬ್ಯಾಕಲ್ಲಿ ರೌಂಡ್ ನೆಕ್ಕನ್ನು ತೆಗೆದುಬಿಟ್ಟು ಸಿಂಪಲ್ಲಾಗಿ ಒಂದು ಲೇಸನ್ನು ಅಟ್ಯಾಚ್ ಮಾಡಿ ಡೋರಿನ ಇಟ್ಟಿದ್ದಾರೆ ಅಷ್ಟೇ. ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಬ್ಲೌಸು. ಇದು ಸಹ ತುಂಬಾ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದಾರೆ. ಯಾವುದೇ ಥರ ಡಿಸೈನ್ ಏನಿಲ್ಲ. ರೌಂಡ್ ಶೇಪಲ್ಲಿಟ್ಟು ಒಂದು ಸಿಂಪಲ್ ಲೇಸನ್ನು ಇಟ್ಬಿಟ್ಟು ಸ್ಲೀವ್ ಮುಂದೆ ಈ ಥರ ಅಟ್ಯಾಚ್ ಮಾಡಿದ್ದಾರೆ. ಇದು ಸಹ ತುಂಬ ಸಿಂಪಲ್ಲಾಗಿದೆ ಬ್ಲೌಸು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಗ್ರೀನ್ ಬ್ಲೌಸು. ಈ ಬ್ಲೌಸ್ ಏನು ಸ್ಯಾರಿದಲ್ಲ, ಅವ್ರು ಹಾಗೆ ಪೀಸನ್ನು ಕೊಟ್ಟೋಗಿದ್ರು. ಯಾವುದೋ ಒಂದು ಸ್ಯಾರಿಲಿ ಈ ಥರ ಬ್ಲೌಸು ಮ್ಯಾಚ್ ಆಗುತ್ತೆ ಅಂತೇಳಿ ಕೊಟ್ಟೋಗಿರೋದು. ಅವರು ಕಾಪರ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಹಾಕ್ಕೊಡಿ ಅಂತ ಹೇಳಿದರು. ಮತ್ತು ಈ ಡಿಸೈನನ್ನು ಸೆಲೆಕ್ಟ್ ಮಾಡೋಗಿದ್ರು. ನೋಡಿ, ಸ್ಲೀವು ಈ ಥರ ಡಿಸೈನ್ ಬಂದಿದೆ. ಲಾಂಗ್ ಸ್ಲೀವ್ ಹೇಳೋಗಿದ್ರು. ಹಾಗಾಗಿ ಈ ಥರ ಎಂಬ್ರಾಯ್ಡ್ರಿನ ಹಾಕಿ ಸ್ಟಿಚ್ ಮಾಡಿರೋದು. ನೋಡಿ, ಸ್ಲೀವ್ ಡಿಸೈನು ಈ ಥರ ಬಂದಿದೆ. ಫ್ರಂಟಲ್ಲಿ ನೋಡಿ, ಇನ್ನೂ ಸ್ಟೋನೇ ಹಚ್ಚಿಲ್ಲ. ನಾನು ವಿಡಿಯೋ ಮಾಡಬೇಕಾದ್ರೆ ನೋಡಿದೆ, ಇವತ್ತು ಬೆಳಗ್ಗೆ ಹಚ್ಚಿದ್ದೆ ಇದ್ರದ್ದು ಸ್ಟೋನು. ನಾನು ಫ್ರಂಟಲ್ಲಿ ಸ್ಟೋನ್ ಹಚ್ಚೋದು ಮರೆತುಬಿಟ್ಟಿದ್ದೀನಿ. ಇವಾಗ ಹಚ್ತೀನಿ, ವಿಡಿಯೋ ಎಲ್ಲ ಕಂಪ್ಲೀಟ್ ಆದಮೇಲೆ ಇದಕ್ಕೆ ಫ್ರಂಟಲ್ಲಿ ಸ್ಟೋನೆಲ್ಲ ಹಚ್ಚಿ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಬ್ಲೌಸು. ಇದು ಯಾವುದೇ ಥರ ಡಿಸೈನ್ ಏನಿಲ್ಲ. ಇದರಲ್ಲಿ ಡಿಸೈನ್ ಮಾಡಿದರೂ ಸಹ ಅಷ್ಟೊಂದೇನು ಕಾಣೋದಿಲ್ಲ. ಹಾಗಾಗಿ ಅವರು ಹಿಂದ್ಗಡೆ ರೌಂಡ್ ಶೇಪನ್ನು ಹೇಳೋಗಿದ್ರು ಕಸ್ಟಮರು. ಹಾಗಾಗಿ ಸಿಂಪಲ್ಲಾಗಿಯೇ ಸ್ಟಿಚ್ ಮಾಡಿಬಿಟ್ಟು ಬ್ಯಾಕಲ್ಲಿ ಡೋರಿನ ಹಚ್ಚಿದ್ದಾರೆ. ಇದು ಬಂದುಬಿಟ್ಟು ಪ್ಲೇನ್ ಸ್ಯಾರಿದು.
ಹಾಗಾಗಿ ಹಾಗೆ ಸ್ಟಿಚ್ ಮಾಡಿದ್ದಾರೆ. ಟೋಟಲಾಗಿ 1 2 3 4 5 6 ಮತ್ತು 7 ಟೋಟಲಾಗಿ 2 ದಿನದಲ್ಲಿ 7 ಬ್ಲೌಸನ್ನು ಅಕ್ಕ ಸ್ಟಿಚ್ ಮಾಡಿದ್ದಾರೆ. ಇದರಲ್ಲಿ ಅರ್ಜೆಂಟಾಗಿ ಕೊಡೋದು 3 ಬ್ಲೌಸು, ಇನ್ನೂ 4 ಇನ್ನೂ ಒಂದು 2 ದಿನ ಬಿಟ್ಟು ಕೊಡೋದಿದೆ. ಮತ್ತು ಸಂಡೇ ಇತ್ತಲ್ವ, ಹಾಗಾಗಿ ಸ್ವಲ್ಪ ಫ್ರೀ ಇದ್ದರು ಅಂತೇಳಿ ಟೋಟಲಾಗಿ 7 ಬ್ಲೌಸನ್ನು 2 ದಿನದಲ್ಲಿ ಹೊಲಿದಿದ್ದಾರೆ. ಡಿಸೈನ್ ಯಾವ ರೀತಿ ಬಂದಿತ್ತು ಅಂತೇಳಿ ನನಗೆ, ಮತ್ತು ನಿಮಗೆ ಯಾವುದು ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನು ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಟೋಟಲಾಗಿ ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ. ಇವಾಗ ನೀಟಾಗಿ ಒಂದು ಕ್ಯಾರಿ ಬ್ಯಾಗ್ ಹಾಕಿ ಇಟ್ಬಿಡ್ತೀನಿ, ಕಸ್ಟಮರ್ ಬಂದ ತಕ್ಷಣ ಕೊಡೋಕ್ಕಾಗುತ್ತೆ ಅಂತೇಳಿ. ಅತ್ತಿಯನ್ನು ಅತ್ತಿಯನ್ನು ಚಪ್ಪಾಳಿ ಬರ್ಸುತ್ತಪ್ಪ ಶಾಣೆದು. ಚಪ್ಪಾಳಿ ಹಾಕು, ಕ್ಲಾಪ್ಸ್ ಹಾಕೋದಂಗನ. ಇತ್ತೀಚೆಗೆ ನನಗೆ ನೈಟ್ ಟೈಮಲ್ಲಿ ಕರೆಕ್ಟಾಗಿ ನಿದ್ದೆನೇ ಬರ್ತಾಯಿಲ್ಲ. ಆ ಕಡೆ ಈ ಕಡೆ ಓಡಾಡೋದು ಮತ್ತು ಪದೇ ಪದೇ ಟೈಮ್ ನೋಡೋದು, ಬರೀ ಇದೇ ಆಗಿಬಿಟ್ಟಿದೆ. ಇದು ಸಹ ಒಂದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ಡೆಲಿವರಿ ಟೈಮ್ ಹತ್ರ ಬಂದಂಗೆಲ್ಲ ಜಾಸ್ತಿ ನಿದ್ದೆನೇ ಬರೋದಿಲ್ಲ. ಅರ್ಶನ್ ಟೈಮಲ್ಲೂ, ಪ್ರೆಗ್ನೆನ್ಸಿ ಟೈಮಲ್ಲೂ ಹಾಗೆ ಆಗಿತ್ತು. ಇವಾಗೂ ಸಹ ಸೇಮ್ ಹಾಗೆ ಆಗ್ತಿದೆ ನನಗೆ. ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ನೈಟ್ ಟೈಮಲ್ಲಿ. ಹಾಗಾಗಿ ಹೆಂಗೂ ಸುಮ್ಮನೆ ಓಡಾಡೋದಾಗುತ್ತೆ ಅಂತೇಳಿ ತಂಗಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ನೋಟ್ಸನ್ನು ಮಾಡಿಕೊಡ್ತಾ ಇದ್ದೀನಿ ಅವರಿಗೆ. 6 to 8 ಪೇಜ್ ಆಗುವಷ್ಟು ಇತ್ತು ನೋಟ್ಸು, ಜಾಸ್ತಿ ಏನಿರಲಿಲ್ಲ. ಒಂದು 4 ಪೇಜ್ ಆದರೂ ಮಾಡಿಕೊಡೋಣ ಅಂತೇಳಿ ಮಾಡ್ತಾಯಿದ್ದೆ. ಆದರೂ ಸಹ ಒಂದು 4 ಪೇಜ್ ಬರೆದು ಮತ್ತು ಆ ಕಡೆ ಈ ಕಡೆ ಓಡಾಡಿ ಮಲಗಿದ್ರಾಯ್ತು ಅಂತೇಳಿ ಮಲ್ಕೊಳ್ಳೋಕೆ ಹೋದೆ. ಆದರೂ ನಿದ್ದೆ ಬರಲಿಲ್ಲ. ಹಾಗಾಗಿ ನೋಟ್ಸ್ ಆದರೂ ಕಂಪ್ಲೀಟ್ ಮಾಡಿಬಿಡೋಣ ಅಂತೇಳಿ ಪೂರ್ತಿ ಅವರಿಗೆ ನೋಟ್ಸನ್ನೆಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟೆ. ತುಂಬ ದಿನಗಳೇ ಆಗೋಗಿತ್ತು ಈ ಥರ ನೋಟ್ಸ್ ಎಲ್ಲ ಬರೆದು. ಕಾಲೇಜ್ ಡೇಸಲ್ಲಿ ಬರೆದಿರೋದು ನೋಟ್ಸು, ಮತ್ತು ಯಾವುದೇ ಥರ ಕಂಟಿನ್ಯೂ ಆಗಿ ನೋಟ್ಸ್ ಬರೆದಿದ್ದೇ ಇಲ್ಲ. ಅದೇ ಸಣ್ಣ ಪುಟ್ಟ ಅಂಗಡಿದು ಲೆಕ್ಕ, ಅದು ಬರೀ ಇದಷ್ಟೇ ಆಗಿತ್ತು. ಈ ಥರ ನೋಟ್ಸ್ ಎಲ್ಲ ಮಾಡೋದು ಕಾಲೇಜ್ ಟೈಮಲ್ಲೇ ಲಾಸ್ಟ್ ಆಗಿತ್ತು. ಹಾಗಾಗಿ ಅದನ್ನೇ ನಾನು ನೆನಪು ಮಾಡ್ಕೋತಾ ಈ ನೋಟ್ಸನ್ನು ಮಾಡ್ತಿದ್ದೆ. ಹರ್ಷನೂ ಇಲ್ಲೇ ಮಲಗಿದ್ದ, ಜೋಳಿಗೆಲೇ ಮಲಗಿಸಿದ್ದೆ. ಅವನು ಜೋಳಿಗೆಲಿ ಮಲಗಲಿಲ್ಲ. ಹಾಗಾಗಿ ಇಲ್ಲೇ ಮಂಚದ ಮೇಲೆ ಮಲಗಿಸಿ ನೋಟ್ಸನ್ನು ಮಾಡ್ತಾಯಿದ್ದೀನಿ ಇಲ್ಲೇ ಕೂತು. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.